ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವೀಗಾಗಲೇ ಕ್ರೈಸ್ಗೆ ಸಂಬಂಧಪಟ್ಟಂಥ ನೋಟಿಫಿಕೇಶನ್ನ ಇನ್ ಡೀಟೇಲ್ಡ್ ಆಗಿ ಇಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಅವುಗಳನ್ನು ಯಾರು ನೋಡಿಲ್ಲ ಆ ಒಂದು ವಿಡಿಯೋನ ನೀಟಾಗಿ ವಾಚ್ ಮಾಡಿ. ಹಾಗೆ ಅಪ್ಲೈ ಮಾಡೋದಕ್ಕೂ ಬಿಫೋರು ಏನೇನೆಲ್ಲ ಡೀಟೇಲ್ಡ್ ಆಗಿ ಬೇಕಾಗಿರುತ್ತೆ ಅಥವಾ ಏನೇನು ರೆಕಾರ್ಡ್ಸ್ಗಳನ್ನು ನೀವು ಅಪ್ಲೈ ಮಾಡುವಾಗ ತೆಗೆದುಕೊಂಡು ಹೋಗಬೇಕಾಗುತ್ತೆ ಅಲ್ವಾ, ಅಪ್ಲೈ ಮಾಡಬೇಕಾಗುತ್ತೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಒಂದು ಸೂಚನೆಯನ್ನು ಕೊಡ್ತೀನಿ. ನೀವು ಅಪ್ಲೈ ಮಾಡೋದಕ್ಕೆ ಹೋಗೋದಕ್ಕೂ ಬಿಫೋರ್ ಅಥವಾ ನೀವೇನಾದರೂ ಮೊಬೈಲಲ್ಲೇ ಏನಾದರೂ ಲ್ಯಾಪ್ಟಾಪಲ್ಲೇ ಹಾಕ್ತೀನಿ ಅಂದ್ರೂ ಕೂಡ ಒಂದೇ ಒಂದು ಬಾರಿ ನೀಟಾಗಿ ನೋಟಿಫಿಕೇಷನನ್ನು ಡೀಟೇಲ್ಡ್ ಆಗಿ ಓದಿ. ಆದ್ರೂ ಅರ್ಥ ಆಗಲಿಲ್ಲ ಅಂದರೆ ಓದ್ತಾ ಹೋಗುವಾಗಲೇ ನಿಮ್ಮ ಸಬ್ಜೆಕ್ಟಿಗೆ ಅಥವಾ ನೀವು ಯಾವ ಸಬ್ಜೆಕ್ಟಿಗೆ ನಿಮಗೆ ಒಂದು ಎಕ್ಸಾಮ್ ಬರೀಲಿಕ್ಕೆ ಅರ್ಹರಿದ್ದೀರಾ ಅಂತೇಳಿ ಒಂದು ಟಿಕ್ ಮಾಡಿಕೊಡ್ರಿ. ಅಥವಾ ಅದ್ರ ಏನೆಲ್ಲ ರೆಕಾರ್ಡ್ಸ್ ಬೇಕಾಗುತ್ತೆ ಅಂತೇಳಿ ಒಂದು ಕಡೆ ಲಿಸ್ಟ್ ಮಾಡಿಕೊಂಡು ಅವುಗಳನ್ನು ತೆಗೆದುಕೊಂಡು ಹೋಗಿ ಅನಂತರ ಒಂದು ಅಪ್ಲಿಕೇಶನನ್ನು ಹಾಕಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಒಂದ್ಸಲ ಅಪ್ಲೈ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಅಮೌಂಟು ರಿಟರ್ನ್ ಆಗೋದಿಲ್ಲ. ವಿಶೇಷವಾಗಿ ಹೇಳ್ಬೇಕಂದ್ರೆ ಸೋಷಿಯಲ್ ಸೈನ್ಸ್ ಟೀಚರ್ ಅಲ್ವಾ, ಸೋಷಿಯಲ್ ಸೈನ್ಸ್ ಟೀಚರ್ ಆಗಬೇಕಂದ್ರೆ ನಾವು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಡಿಗ್ರಿ ಓದಿರಬೇಕಾಗುತ್ತೆ, ಅಂದರೆ ಸೋಷಿಯಲ್ ಸೈನ್ಸ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ. ಬಟ್ ಇಲ್ಲೇನಾಗಿದೆ ಅಂತಂದರೆ ಆಲ್ಮೋಸ್ಟ್ ಡಿಗ್ರಿ ಒಳಗಡೆ ಕನ್ನಡ ಮೀಡಿಯಮಲ್ಲೇ ಓದಿರ್ತಕ್ಕಂಥ ಅಭ್ಯರ್ಥಿಗಳಿರೋದ್ರಿಂದ ಯಾರಾದರೂ ಬೈ ಚಾನ್ಸ್ ಹಾಕಿದ್ರಿ ಅಂದರೆ ಅಮೌಂಟ್ ಯಾವುದೇ ಕಾರಣಕ್ಕೂ ರಿಟರ್ನ್ ಆಗೋದಿಲ್ಲ. ಸೊ ಹಾಗಾಗಿ ನೀವು ನೋಟಿಫಿಕೇಷನನ್ನಾದರೂ ನೀಟಾಗಿ ಓದಿ ಅಥವಾ ಈ ರೀತಿ ಇನ್ಫಾರ್ಮೇಷನ್ ಆದರೂ ನೀಟಾಗಿ ತಿಳ್ಕೊಂಡು ಆನಂತರದಲ್ಲಿ ನೀವು ಯಾವ ಒಂದು ಪೋಸ್ಟ್ಗೆ ಅಪ್ಲೈ ಮಾಡೋದಕ್ಕೆ ಅರ್ಹರಿದ್ದೀರಾ ಅಂತೇಳಿ ಚೆಕ್ ಮಾಡ್ಕೊಂಡು ಹೋಗಿ ಅಪ್ಲೈ ಮಾಡಿ. ಇಷ್ಟನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ. ಸೊ ಇವತ್ತಿನ ಒಂದು ವಿಚಾರ ಏನಪ್ಪ ಅಂತಂದರೆ, ಮುಖ್ಯವಾಗಿ ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂದರೆ, ನಿಮಗೆ ಈಗಾಗಲೇ ಗೊತ್ತಿದೆ ಸ್ನೇಹಿತರೆ ಅಲ್ವಾ, ಏನು ಈ ಒಂದು ಕ್ರೈಸ್ ನೋಟಿಫಿಕೇಷನ್ ಎಲ್ಲ ಕಂಪ್ಲೀಟ್ ಆಗಿದ್ದು ಇಷ್ಟು ಬೇಗ ಸಿಲೆಬಸ್ಸನ್ನು ಬಿಡ್ತಾರೆ ಅಂತ ಎಕ್ಸ್ಪೆಕ್ಟ್ ಕೂಡ ಇರಲಿಲ್ಲ. ಆಲ್ರೆಡಿ ನೋಟಿಫಿಕೇಷನಲ್ಲಿ ಪೇಪರ್ ಫಸ್ಟನ್ನು ಸಂಬಂಧಪಟ್ಟಂತೆ ಏನೇನೆಲ್ಲ ವಿಚಾರಗಳಿರುತ್ತೆ ಅಂತ ಪೇಪರ್ ಫಸ್ಟ್ಗೆ ಕೊಟ್ಟಿದ್ದಾರೆ. ಬಟ್ ಪೇಪರ್ ಸೆಕೆಂಡ್ ಅಲ್ವಾ, ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಎರಡನೇ ಒಂದು ನಿರ್ದಿಷ್ಟ ಪತ್ರಿಕೆಗೆ ಸಂಬಂಧಪಟ್ಟಂತೆ ಸಿಲೆಬಸ್ಸನ್ನು ಬಿಡಲಾಗಿದೆ. ಅದರ ಡೀಟೇಲ್ಸನ್ನು ಕೊಡಲಿಕ್ಕೆ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋ ಮುಖಾಂತರ ನಾನು ಮಾಡ್ತಕ್ಕಂಥ ಅಪ್ಕಮಿಂಗ್ ವಿಡಿಯೋಗಳಿಗೆ ಸದಾ ನೋಟಿಫೈ ಆಗಿರಿ. ನಮ್ಮ ಜೊತೆ ಟಚಲ್ಲಿರಿ. ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ, ಯಾವುದೇ ಡೌಟ್ಸ್ಗಳಿರೋದಿಲ್ಲ. ಹಾಗೆ ವಿಡಿಯೋ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಏನಾದರೂ ಅಭಿಪ್ರಾಯಗಳನ್ನು ಹೇಳಬೇಕು ಅಂದರೆ ಕಮೆಂಟ್ಸ್ ಮಾಡಿ. ಅದೇ ರೀತಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅವುಗಳಿಗೆ ಜಾಯಿನ್ ಆಗಿ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಕ್ರೈಸ್ನ ಒಂದು ಪೇಪರ್ ಸೆಕೆಂಡ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ ಏನೇನಿದೆ ಅಂತೇಳಿ ನೋಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಗಮನಿಸಿ, ಸಿಲೆಬಸ್ ಫಾರ್ ಪೇಪರ್ 2 ಆಪ್ಷನಲ್ ಪೇಪರ್ಸ್ ಅಂದರೆ ಇಲ್ಲಿ ಕೂಡ ಕನ್ನಡ ಲ್ಯಾಂಗ್ವೇಜ್ ಟೀಚರ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ಸನ್ನು ಕೊಡಲಾಗಿದೆ. ಇದರಲ್ಲೂ ಇನ್ನೊಂದು ಟ್ವಿಸ್ಟ್ ಏನಂತಂದರೆ, ಡಿಗ್ರಿ ಒಳಗಡೆ ಯಾರು ಐಚ್ಛಿಕ ಕನ್ನಡವನ್ನು ಅಭ್ಯಾಸ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಈ ಒಂದು ಚಾನ್ಸನ್ನು ಕೊಡಲಾಗಿದೆ ಅಲ್ವಾ. ಡಿಗ್ರಿ ಒಳಗಡೆ ಐಚ್ಛಿಕ ವಿಷಯವಾಗಿ ಕನ್ನಡವನ್ನು ಅಧ್ಯಯನ ಮಾಡಿರಬೇಕು. ಅದ್ರ ಜೊತೆಗೆ ಇನ್ನೂ ಒಂದು 2-3 ಅವಕಾಶಗಳಿದೆ. ಬಟ್ ಅವುಗಳನ್ನು ನಾನು ಇಲ್ಲಿ ಹೇಳೋದಕ್ಕಿಂತ ನೋಟಿಫಿಕೇಷನಲ್ಲಿ ಡೈರೆಕ್ಟಾಗಿ ನೀಟಾಗಿ ಡೀಟೇಲ್ಡಾಗಿ ಕೊಟ್ಟಿದ್ದೀನಿ. ನೀವು ಕನ್ನಡ ಏನಾದರೂ ಅಪ್ಲೈ ಮಾಡಬೇಕಂತಂದರೆ ಅಥವಾ ಇನ್ನಿತರ ಸಬ್ಜೆಕ್ಟ್ಗಳಿಗೆ ಅಪ್ಲೈ ಮಾಡಬೇಕಂದ್ರೆ ಡೀಟೇಲ್ಡಾಗಿ ಇರ್ತಕ್ಕಂಥ ನೋಟಿಫಿಕೇಷನ್ನ ವಿಡಿಯೋನ ವಾಚ್ ಮಾಡಿ, ಇನ್ನೂ ಡೀಟೇಲಾಗಿ ಮಾಹಿತಿ ಸಿಗುತ್ತೆ ಇದರಲ್ಲಿ ಜಸ್ಟ್ ನಾನು ಸಿಲೆಬಸ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನೋಡಿ, ಸಿಲೆಬಸ್ ಫಾರ್ ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಅಲ್ವಾ. ಏನಿರುತ್ತೆ ಕನ್ನಡ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಅಂತಂದರೆ, ಘಟಕ 1 ಕನ್ನಡ ಸಾಹಿತ್ಯ ಚರಿತ್ರೆ. ಕನ್ನಡ ಸಾಹಿತ್ಯ ಚರಿತ್ರೆ ಒಳಗಡೆ ಹಳೆಗನ್ನಡ ಕಾಲ, ನಡುಗನ್ನಡ ಕಾಲ, ಹೊಸಗನ್ನಡ ಕಾಲ ಮತ್ತು ಕವಿಗಳು ಮತ್ತು ಕೃತಿಗಳು, ನೋಡಿ 3 ಕಾಲಘಟ್ಟಗಳ ಒಂದು ವಿಷಯವನ್ನು ಅಧ್ಯಯನ ಮಾಡಬೇಕು. ಅದರ ಜೊತೆಗೆ ಆ ಕಾಲಘಟ್ಟಗಳ ಕವಿಗಳು ಮತ್ತು ಅವರ ಕೃತಿಗಳನ್ನು ಕುರಿತಾಗಿ ನೀಟಾಗಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟು ಘಟಕ 2 ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸು. ಕಾವ್ಯ ಮೀಮಾಂಸೆ ಮತ್ತು ಛಂದಸ್ಸಿಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ಓದ್ಕೋಬೇಕಾಗುತ್ತೆ. ಘಟಕ 3 ಕನ್ನಡ ಭಾಷೆ ಮತ್ತು ವ್ಯಾಕರಣ. ಕನ್ನಡ ಭಾಷೆ ಮತ್ತು
ವ್ಯಾಕರಣ. ಮುಖ್ಯವಾಗಿ ಸ್ನೇಹಿತರೆ ಈ ಒಂದು ನೋಡಲಿಕ್ಕೆ 3 ಲೆಸನ್ ಅಷ್ಟೇ ಅಲ್ವಾ, ಈ ಒಂದು 3 ಲೆಸನ್ ಅಂತ ಅನಿಸ್ತಾ ಇದೆ. ಬಟ್ ಇಲ್ಲಿ ಇನ್ ಡೀಟೇಲ್ ಆಗಿ ನೋಡಿದರೆ ತುಂಬಾ ಇನ್ ಡೆಪ್ತ್ ಆಗಿ ಓದಬೇಕಾಗುತ್ತೆ. ಅಷ್ಟೊಂದು ವಿಚಾರಗಳು ಕೇವಲ ಈ ಒಂದು 3 ಲೆಸನ್ಗಳಲ್ಲಿ ಇರುತ್ತೆ. ಹಾಗಾಗಿ ಯಾರೆಲ್ಲ ಐಚ್ಛಿಕ ಕನ್ನಡವನ್ನು ನೀವು ಅಭ್ಯಾಸ ಮಾಡಿರ್ತೀರ ಡಿಗ್ರಿ ಒಳಗಡೆ, ಅವರಿಗೆಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಅವುಗಳನ್ನು ನೋಡಿಕೊಂಡು ಸ್ಟಡಿ ಮಾಡಿ ಅಂತ ಹೇಳ್ತಾ, ಇದು ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದು ಸಿಲೆಬಸ್ ಆಗಿತ್ತು ಅಲ್ವಾ. ಕ್ರೈಸ್ಟ್ ಟೀಚರ್ ಆಗಲಿಕ್ಕೆ, ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಆಗಲಿಕ್ಕೆ ಈ ಒಂದು ಸಿಲೆಬಸ್ ಆಯಿತು. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಸಿಲೆಬಸ್ ಫಾರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್. ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಆಗಲಿಕ್ಕೆ ಏನೇನೆಲ್ಲ ಸಿಲೆಬಸ್ ಇರ್ತದೆ ಅಂತಂದರೆ ನೋಡಿ, ಇಲ್ಲಿ ಮೊದಲನೇದಾಗಿ ಏನು ಪ್ರೊನೌನ್ಸಿಯೇಷನ್ಸ್, ಸ್ಪೆಲ್ಲಿಂಗ್, ಹಾಗೆ ಪಾರ್ಟ್ಸ್ ಆಫ್ ಸ್ಪೀಚ್, ಟೈಮ್, ಟೆನ್ಸ್, ಮಾಡೆಲ್ಸ್, ಮತ್ತು ಪ್ರಿಪೋಸಿಷನ್ಸ್, ಆರ್ಟಿಕಲ್ಸ್, ಫ್ರೇಸಲ್ ವರ್ಬ್ಸ್, ಹಾಗೆ ರಿಪೋರ್ಟೆಡ್ ಸ್ಪೀಚ್, ಅಗ್ರಿಮೆಂಟ್, ಗ್ರಾಮರ್ ಆ್ಯಂಡ್ ಯೂಸೇಜ್, ಫಂಕ್ಷನಲ್ ಇಂಗ್ಲೀಷ್, synonyms, antonyms, idioms, phrases, prefixes and suffixes, error detection ಅಲ್ವಾ, comprehension, ಹಾಗೆ ಕ್ಲಾಸಸ್ ಇರುತ್ತೆ. ಹಾಗೆ ಶಫ್ಲಿಂಗ್ ಸೆಂಟೆನ್ಸ್ ಪಾರ್ಟ್ಸ್, ಶಫ್ಲಿಂಗ್ ಸೆಂಟೆನ್ಸಸ್ ಇನ್ ಪ್ಯಾರಾಗ್ರಾಫ್ಸ್. ನೆಕ್ಸ್ಟ್ ಟೆಸ್ಟಿಂಗ್ ಅಂಡ್ ಇವ್ಯಾಲ್ಯುಯೇಷನ್, ಮೆಥಡ್ಸ್ ಆರ್ ಟೆಕ್ನಿಕ್ಸ್, ELT. ಸೊ ಇಷ್ಟು ಅಂಶಗಳು ಇರ್ತಕ್ಕಂಥ ಅಂಶಗಳಾಗಿದೆ. ಯಾವ ಒಂದು ಟೀಚರ್ಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರ್ ಆಗಲಿಕ್ಕೆ ಇರಬೇಕಾಗಿರ್ತಕ್ಕಂಥ ಒಂದು ಸಿಲೆಬಸ್ ಇರ್ತಕ್ಕಂಥ, ಅವ್ರು ಕಲಿಬೇಕಾಗಿರ್ತಕ್ಕಂಥ ಒಂದು ಸಿಲೆಬಸ್ ಇದು ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚರು. ನೆಕ್ಸ್ಟ್ ನೋಡಿ, ಸಿಲೆಬಸ್ ಫಾರ್ ಹಿಂದಿ ಶಿಕ್ಷಕರಿಗೆ ಈ ಒಂದು ಸಿಲೆಬಸ್ ಇದೆ. ಹಿಂದಿ ಶಿಕ್ಷಕರು ಇವುಗಳನ್ನು ಗಮನಿಸ್ತಾ ಹೋಗಿ. ನೆಕ್ಸ್ಟ್ ಮ್ಯಾಥಮೆಟಿಕ್ಸಲ್ಲಿ ವಿಶೇಷವಾಗಿ ಮ್ಯಾಥಮೆಟಿಕ್ಸ್ ಟೀಚರ್ ಆಗಲಿಕ್ಕೆ ನೋಡಿ ಫಿಸಿಕ್ಸ್ ಕೊಟ್ಟಿದ್ದಾರೆ. ಒಂದು ಫಿಸಿಕ್ಸಲ್ಲೂ ಕೂಡ ಇವುಗಳನ್ನೆಲ್ಲ ನೋಡ್ತಾ ಹೋಗಿ. ಸೈನ್ಸ್ ಮತ್ತು ಮ್ಯಾಥ್ಸನ್ನು ಓದುವಂಥ ಅಥವಾ ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಯಾರು ಟೀಚರ್ ಆಗಲಿಕ್ಕೆ ಸ್ಟಡಿಯನ್ನು ಮಾಡ್ತಾ ಇದ್ದೀರಾ ಅವರಿಗೂ ಕೂಡ ಇಲ್ಲಿ ಗಮನಿಸಿ ಅಲ್ವಾ. ಮ್ಯಾಥಮೆಟಿಕ್ಸ್ ಇದೆ, ಹಾಗೆ ಸೈನ್ಸ್ ಒಳಗಡೆ ಮತ್ತು ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ ಆಗಿರ್ತಕ್ಕಂಥ ಸಿಲೆಬಸ್ ಇದೆ. ಆನಂತರದಲ್ಲಿ ಈ ಒಂದು ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಫಿಸಿಕ್ಸ್ ಮತ್ತು ಬಯಾಲಜಿ ಆಯಿತು. ನೆಕ್ಸ್ಟು ಸಿಲೆಬಸ್ ಫಾರ್ ಸೋಷಿಯಲ್ ಸೈನ್ಸ್ ಟೀಚರ್. ಸೊ ಸ್ನೇಹಿತರೆ, ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕು, ಯಾರು ಇಂಗ್ಲೀಷ್ ಮೀಡಿಯಮಲ್ಲಿ ಸ್ಟಡಿ ಮಾಡಿದಿರ ಅವರು ಮಾತ್ರ ಅಪ್ಲೈ ಮಾಡಿ. ಯಾವುದೇ ಕಾರಣಕ್ಕೂ ಈ ಒಂದು ಇಂಗ್ಲೀಷ್ ಮೀಡಿಯಮ್ ಇಲ್ಲದೆ ಇರ್ತಕ್ಕಂಥವ್ರು ಅಪ್ಲೈ ಮಾಡಿ ಅಮೌಂಟನ್ನು ಸುಮ್ಮನೆ ಕಳ್ಕೊಳ್ಳೋಕೆ ಹೋಗಬೇಡಿ. ಏಕೆಂದರೆ ಒಂದು ಸಲ ಅಮೌಂಟ್ ಹಾಕಿದರೆ ಮುಗೀತು, ಮತ್ತು ಅದು ರಿಟರ್ನ್ ಆಗೋದಿಲ್ಲ. ಆಗಲೇ ಇಲಾಖೆಯಿಂದನೇ ಎಲ್ಲ ಸೂಚನೆಗಳನ್ನು ಕೊಟ್ಟಿರ್ತಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಾನೊಂದು ಶಾರ್ಟ್ ವಿಡಿಯೋದಲ್ಲೂ ಕೂಡ ಅದರಲ್ಲಿ ಇಲಾಖೆಯಿಂದ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸೋಷಿಯಲ್ ಸೈನ್ಸ್ ಟೀಚರಿಗೆ ಆಗಲಿಕ್ಕೆ ಏನು ಅರ್ಹತೆ ಇಲ್ದಿರೋರು ಅಥವಾ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಸ್ಟಡಿಯನ್ನು ಮಾಡದೇ ಇರೋರು ಅಪ್ಲೈ ಮಾಡಬೇಡಿ ಅಂತೇಳಿ ಒಂದು ಸೂಚನೆ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ಶಾರ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಅದನ್ನು ಗಮನಿಸಿ, ಎಲ್ಲ ಡೀಟೇಲ್ ಇದೆ. ಹಾಗಾದರೆ ಸೋಷಿಯಲ್ ಸೈನ್ಸ್ ಟೀಚರ್ ಆಗಲಿಕ್ಕೆ ಮುಖ್ಯವಾಗಿ ಎಷ್ಟು ಟಾಪಿಕ್ಗಳಿರುತ್ತೆ, ಸಬ್ ಟಾಪಿಕ್ಗಳು, ಯಾವ್ಯಾವ ವಿಷಯವನ್ನು ಅಧ್ಯಯನ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇಲ್ಲಿ ಮಿಡಿವಲ್ ಇಂಡಿಯಾ ಮತ್ತು ರಿಲಿಜಿಯಸ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್ಸ್ ಮೂಮೆಂಟ್ಸ್, ಡೆಲ್ಲಿ ಸುಲ್ತಾನೇಟ್, ಭಕ್ತಿ ಮೂಮೆಂಟ್, ಮತ್ತು ವಿಜಯನಗರ ಎಂಪೈರ್, ಹಾಗೆ ಬಹಮನಿ ಸುಲ್ತಾನ್ಸ್, ಗ್ರೇಟ್ ಮೊಘಲ್ಸ್, ಮರಾಠಾಸ್, ರೆನೈಸಾನ್ಸ್, ಹಾಗೆ ನೆಕ್ಸ್ಟ್ ನೋಡಿ ಜಾಗ್ರಫಿಕಲ್ ಡಿಸ್ಕವರೀಸ್, ಫಾರಿನ್ ಇನ್ವಾಷನ್ಸ್, ರೈಸ್ ಆಫ್ ಇಂಗ್ಲೀಷ್ ಅಲ್ವಾ. ಅದರ ಜೊತೆಯಲ್ಲಿ ಮೈಸೂರು ಸುಲ್ತಾನ್ಸ್, ಒಡೆಯರ್ಸ್ ಆಫ್ ಮೈಸೂರ್, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್, ನ್ಯಾಷನಲ್ ಮೂಮೆಂಟ್, ಗಾಂಧಿಯನ್ ಎರಾ, ಪಾರ್ಟಿಷನ್ ಅಂಡ್ ಇಂಡಿಪೆಂಡೆನ್ಸ್, ಅನಂತರ ಜಾಗ್ರಫಿಕಲ್ ಫೀಚರ್ಸ್ ಆನ್ ಇಂಡಿಯಾ, ಹಿಸ್ಟ್ರಿ, ಪ್ರೀ ಹಿಸ್ಟಾರಿಕಲ್ ಪೀರಿಯಡ್,
ಏನ್ಷಿಯಂಟ್ ಸಿವಿಲೈಸೇಷನ್ಸ್, ವೇದಿಕ್ ಏಜ್, ಬರ್ತ್ ಆಫ್ ನ್ಯೂ ರಿಲಿಜಿಯಸ್, ಮೌರ್ಯನ್ಸ್, ಕುಶಾನಸ್, ಗುಪ್ತಾಸ್, ವರ್ಧನಾಸ್, ಈ ಒಂದು ಡೈನಾಸ್ಟಿಗಳ ಬಗ್ಗೆ ಕೊಟ್ಟಿರ್ತಾರೆ. ಹಾಗೆ ನೆಕ್ಸ್ಟ್ ನೋಡಿ ಸದರನ್ ಡೈನಾಸ್ಟೀಸ್, ನೆಕ್ಸ್ಟ್ ರೈಸ್ ಆಫ್ ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ, ನೆಕ್ಸ್ಟ್ ಮಿಡಿವಲ್ ಯುರೋಪ್, ಒಂದು ಮಧ್ಯಕಾಲೀನ ಒಂದು ಯುರೋಪ್ನ ಒಂದು ಬಗ್ಗೆ ತಿಳ್ಕೊಬೇಕಾಗುತ್ತೆ. ಹಾಗೆ ರಜಪೂತ್ಸ್, ರೈಸ್ ಆಫ್ ರೆವಲ್ಯೂಷನ್ಸ್ ಆ್ಯಂಡ್ ಈಕ್ವಾಲಿಟಿ, ಕಾನ್ಸ್ಟಿಟ್ಯೂಷನ್ ಆಫ್ ಡೆವಲಪ್ಮೆಂಟ್ ಇನ್ ಇಂಡಿಯಾ, ನೆಕ್ಸ್ಟ್ ಮಾಡರ್ನ್ ವರ್ಲ್ಡ್, ಫಸ್ಟ್ ಆ್ಯಂಡ್ ಸೆಕೆಂಡ್ ವರ್ಲ್ಡ್ ವಾರ್, ಕಾಂಟೆಂಪ್ರರಿ ವರ್ಲ್ಡ್, ಇದಿಷ್ಟು ಪ್ರಮುಖವಾಗಿ ಈ ಒಂದು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಪ್ರಮುಖ ಅಂಶಗಳು ಸ್ಟಡಿ ಮಾಡಬೇಕಾಗತ್ತೆ. ಮೇನ್ಲಿ ಬೇಸಿಕ್ ಬುಕ್ಕಿಂದ ಹಿಡಿದು ಅಪ್ ಟು PUC ವರೆಗೂ ಓದಿದ್ರೂ ಏನೂ ಲಾಸ್ ಇಲ್ಲ. ಏನಾದರೂ ನೀವು PUC ಬುಕ್ಕನ್ನು ಓದೋಕ್ಕಾಗಲ್ಲ ಅಂತಂದರೆ ನಾನು ಸುಮಾರು 24 ವಿಡಿಯೋಗಳ ಒಂದು ಪ್ಲೇಲಿಸ್ಟನ್ನು ಇದೇ ಚಾನಲ್ನಲ್ಲಿ ಪ್ರಶ್ನೋತ್ತರಗಳ ಕುರಿತಾಗಿ ದ್ವಿತೀಯ PUC ಭಾರತದ ಇತಿಹಾಸದ ಪ್ರಶ್ನೋತ್ತರಗಳ ಕುರಿತಾಗಿ ಡಿಸ್ಕಷನನ್ನು ಮಾಡಿದ್ದೀನಿ. ಅವುಗಳನ್ನು ವೀಕ್ಷಣೆ ಮಾಡ್ಬೋದು. ಇದಿಷ್ಟು ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಆಯಿತು. ನೆಕ್ಸ್ಟ್ ಸಿವಿಕ್ಸ್ಗೆ ಸಂಬಂಧಪಟ್ಟಂತೆ ಪೌರನೀತಿ, ಇಲ್ಲಿ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್ ಅಲ್ವಾ. ನೆಕ್ಸ್ಟು ಮ್ಯಾನ್ ಆ್ಯಸ್ ಎ ಸಿಟಿಸನ್, ಡೆಮಾಕ್ರಸಿ, ಲೋಕಲ್ ಸೆಲ್ಫ್ ಗವರ್ನಮೆಂಟ್, ಡೆಮಾಕ್ರಸಿ ಅಟ್ ವರ್ಕ್ ಇನ್ ಇಂಡಿಯಾ, ಗವರ್ನಮೆಂಟ್ ಅಟ್ ಸ್ಟೇಟ್ ಲೆವೆಲ್, ಗವರ್ನಮೆಂಟ್ ಆಫ್ ಸೆಂಟರ್, ಡಿಫೆನ್ಸ್ ಆಫ್ ದ country, challenges and problems in India, India and the world problems and India's policy, Constitution of India. ಇದಿಷ್ಟು ಪೌರನೀತಿ ಅಥವಾ ಒಂದು ಸಿವಿಕ್ಸಲ್ಲಿ ಬರ್ತಕ್ಕಂಥ ಟಾಪಿಕ್ಗಳಾಯಿತು. ನೆಕ್ಸ್ಟು ಜಿಯಾಗ್ರಫಿಗೆ ಸಂಬಂಧಪಟ್ಟಂತೆ ನಾವು ಗಮನಿಸೋದಾದರೆ ಜಿಯಾಗ್ರಫಿ ಒಳಗೂ ಕೂಡ ಫಿಸಿಕಲ್ ಜಿಯಾಗ್ರಫಿ ಕೇಳ್ತಾರೆ. ಫಿಸಿಕಲ್ ಜಿಯಾಗ್ರಫಿ ಮತ್ತು ಎನ್ವಿರಾನ್ಮೆಂಟ್, ಲೇಯರ್ಸ್ ಆಫ್ ದ ಅರ್ತ್ ಮತ್ತು ರಿಸೋರ್ಸಸ್, ನ್ಯಾಚುರಲ್ ರೀಜಿಯನ್ಸ್ ಆಫ್ ಅರ್ತ್, ನೆಕ್ಸ್ಟ್ ವರ್ಲ್ಡ್ ಕ್ಲೈಮೇಟ್, ವರ್ಲ್ಡ್ ನ್ಯಾಚುರಲ್ ವೆಜಿಟೇಷನ್ಸ್, ಹ್ಯೂಮನ್ ಆಕ್ಯುಪೇಷನ್ಸ್, ಹ್ಯೂಮನ್ ಇಂಟರಾಕ್ಷನ್ ವಿತ್ ಎನ್ವಿರಾನ್ಮೆಂಟ್, ಹಾಗೆ ಇಂಡಿಯಾ ಆ್ಯಂಡ್ ಏಷ್ಯಾ, ಆಫ್ರಿಕಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಆಸ್ಟ್ರೇಲಿಯಾ, ಯುರೋಪ್, ಅಂಟಾರ್ಟಿಕಾ, ಫಿಸಿಕಲ್ ಡಿವಿಷನ್ಸ್ ಮತ್ತು ಕ್ಲೈಮೇಟ್, ಹಾಗೆ ನ್ಯಾಚುರಲ್ ವೆಜಿಟೇಷನ್ ಆ್ಯಂಡ್ ಅನಿಮಲ್ ಲೈಫ್, ರಿಸೋರ್ಸಸ್, ಅಗ್ರಿಕಲ್ಚರ್, ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸಸ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ನೆಕ್ಸ್ಟು ಲೇಯರ್ ಆಫ್ ಅಟ್ಮಾಸ್ಫಿಯರ್ ಆ್ಯಂಡ್ ಯೂನಿವರ್ಸ್. ಇದಿಷ್ಟು ಅಂಶಗಳನ್ನು ಮುಖ್ಯವಾಗಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಥವಾ ಜಿಯಾಗ್ರಫಿಗೆ ಸಂಬಂಧಪಟ್ಟಂತೆ ಕೇಳ್ತಕ್ಕಂಥ ಒಂದು ವಿಷಯಗಳಾಯಿತು. ನೆಕ್ಸ್ಟ್ ನೋಡಿ ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಎಕನಾಮಿಕ್ಸ್ ಮೀನಿಂಗ್ ಆ್ಯಂಡ್ ಡೆಫಿನಿಷನ್, ಬೇಸಿಕ್ ಕಾನ್ಸೆಪ್ಟ್ಸ್, ನ್ಯಾಷನಲ್ ಇನ್ಕಮ್, ಫಾರ್ಮ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್, ಇಂಡಸ್ಟ್ರಿಯಲ್ ಸೆಟಪ್, ನೆಕ್ಸ್ಟ್ ಒನ್ ನೋಡಿ ಇಂಡಸ್ಟ್ರಿಯಲ್ ಸೆಟಪ್, ನೆಕ್ಸ್ಟ್ ಒನ್ ಇನ್ಫ್ರಾಸ್ಟ್ರಕ್ಚರ್ ಆಫ್ ಇಂಡಿಯನ್ ಎಕಾನಮಿ, ಹಾಗೆ ಇಂಡಿಯಾದೊಳಗಡೆ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಹೇಗಾಯಿತು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಬೇಕಾಗುತ್ತೆ. ನೆಕ್ಸ್ಟು ರಿಲೇಷನ್ ಬಿಟ್ವೀನ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರಿ ಅಲ್ವಾ, ತುಂಬ ಈಸಿಯಾಗಿ ಇದೆ. ಬೇಸಿಕ್ ಬುಕ್ಗಳನ್ನು ನೀಟಾಗಿ ಸ್ಟಡಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟ್ರೇಡ್, ಡೊಮ್ಯಾಸ್ಟಿಕ್, ಫಾರಿನ್ ಟ್ರೇಡ್ ಆಫ್ ಇಂಡಿಯಾ, ಸ್ಟೇಟ್ ಆ್ಯಂಡ್ ಎಕನಾಮಿಕ್ ಡೆವಲಪ್ಮೆಂಟ್, ಸೋಷಿಯಾಲಜಿ ಆ್ಯಂಡ್ ಪೊಲಿಟಿಕಲ್ ಸೈನ್ಸ್. ಮುಖ್ಯವಾಗಿ ನಮಗೆ ಕನ್ನಡ ಮತ್ತು ಸೋಷಿಯಲ್ ಟೀಚರ್ಗೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ ಆಗಿ ನಾನು ಹೇಳಿದ್ದೀನಿ. ಇನ್ನು ರಿಮೈನಿಂಗ್ ಇರ್ತಕ್ಕಂಥ ಸಬ್ಜೆಕ್ಟ್ಗಳನ್ನು ಹಾಗೆ ಏನೇನಿದೆ ಅಂತೇಳಿ ನೀವು ಈ ಒಂದು PDF ಇದೆ, ಅದನ್ನು ನೀಟಾಗಿ ಗಮನಿಸಿ. ಆಯಾ ಸಬ್ಜೆಕ್ಟ್ನವರು ಇದನ್ನು ನೀಟಾಗಿ ಗಮನಿಸಿ. ಓಕೆ, ನೆಕ್ಸ್ಟ್ ಇದಿಷ್ಟು ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಒಂದು ಸಿಲೆಬಸ್ ಆಯಿತು. ಹಿಸ್ಟ್ರಿ, ಎಕಾನಮಿ, ಪಾಲಿಟಿ ಅಥವಾ ಸಿವಿಕ್ಸ್ ಮತ್ತು ಜಿಯಾಗ್ರಫಿಗೆ ಸಂಬಂಧಪಟ್ಟಂತೆ ಏನೇನೆಲ್ಲ ಅಂಶಗಳು ಕವರ್ ಆಗಿರುತ್ತೆ ಅಂತೇಳಿ ನೋಡಿದ್ವಿ.
ನೆಕ್ಸ್ಟ್ ನೋಡಿ ಸಿಲೆಬಸ್ ಫಾರ್ ಫಿಸಿಕಲ್ ಎಜುಕೇಷನ್ ಟೀಚರ್ ಅಲ್ವಾ, ಪಿ ಇ ಟೀಚರ್ಗೆ ಸಂಬಂಧಪಟ್ಟಂತಲೂ ಕೂಡ ಈ ಬಾರಿ ಈ ಒಂದು ನೇಮಕಾತಿ ನಡೆಯೋದ್ರಿಂದ ಅವರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳನ್ನು ಅವರು ಸ್ಟಡಿ ಮಾಡಬೇಕಾಗುತ್ತೆ ಅಂತಕ್ಕಂಥ ವಿಚಾರಕ್ಕೆ ಈ ಒಂದು ಸಿಲೆಬಸ್ಸನ್ನು ಕೊಡಲಾಗಿದೆ. ನೆಕ್ಸ್ಟ್ ನೋಡಿ ಕಂಪ್ಯೂಟರ್ ಟೀಚರ್, ಸಿಲೆಬಸ್ ಫಾರ್ ಕಂಪ್ಯೂಟರ್ ಟೀಚರ್. ಕಂಪ್ಯೂಟರ್ ಟೀಚರ್ ಆಗಲಿಕ್ಕೂ ಕೂಡ ಒಂದಷ್ಟು ಫಂಡಮೆಂಟಲ್ಸ್ ಆ್ಯಂಡ್ ಸಿ ಪ್ರೋಗ್ರಾಮಿಂಗ್ ತಿಳಿದಿರಬೇಕು ಅಂತೇಳಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಅಥವಾ ಇಂಟ್ರೊಡಕ್ಷನ್ ಟು ಸಿ ಪ್ರೋಗ್ರಾಮಿಂಗ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿರ್ಬೇಕಂತೆ. ಅದರ ಜೊತೆಯಲ್ಲಿ ಸಿ ಇನ್ಸ್ಟ್ರಕ್ಷನ್ಸ್, ಡಿಸೀಸಸ್, ಅನಂತರದಲ್ಲಿ ಕಂಟ್ರೋಲ್ ಸ್ಟ್ರಕ್ಚರ್ಸ್, ನೆಕ್ಸ್ಟ್ ಅರೇಸ್, ಹಾಗೆ ಫಂಕ್ಷನ್ಸ್, ಅನಂತರ ಪಾಯಿಂಟರ್ಸ್, ಮತ್ತು ಸ್ಟ್ರಕ್ಚರ್ಸ್ ಆ್ಯಂಡ್ ಯೂನಿಯನ್ಸ್ ಬಿಟ್ವೀನ್ ಆಪರೇಟರ್ಸ್. ನೆಕ್ಸ್ಟು ಹೀಗೆ ಸಿ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂತೆ ಸಿ ಪ್ರಿಪೋಸಿಸರ್, ಫೈಲ್ಸ್ ಮತ್ತು ಡಾಟಾ ಸ್ಟ್ರಕ್ಚರ್ಸ್, ಇಂಟ್ರೊಡಕ್ಷನ್ ಟು ಡಾಟಾ ಸ್ಟ್ರಕ್ಚರ್ಸ್. ನೆಕ್ಸ್ಟ್ ಒನ್ ನೋಡಿ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್, ಅರೇಸ್, ಲಿಂಕ್ಡ್ ಲಿಸ್ಟ್ಸ್, ಸ್ಟಾಕ್ಸ್, ಕ್ವೀಸ್, ಟ್ರೀಸ್, ಗ್ರಾಫ್ಸ್ ಮತ್ತು ಸರ್ಚಿಂಗ್, ಸಾರ್ಟಿಂಗ್. ನೆಕ್ಸ್ಟ್ ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದಾರೆ. ತುಂಬ ಡೀಟೇಲ್ ಇದೆ. ಪ್ರೊಸೆಸಿಂಗ್ ಮ್ಯಾನೇಜ್ಮೆಂಟ್, ಸ್ಟೋರೇಜ್ ಮ್ಯಾನೇಜ್ಮೆಂಟ್, ಫೈಲ್ ಸಿಸ್ಟಮ್, ಔಟ್ಪುಟ್ ಮತ್ತು ಇನ್ಪುಟ್ಗೆ ಸಂಬಂಧಪಟ್ಟಂತೆ, ಔಟ್ಪುಟ್ ಮತ್ತು ಇನ್ಪುಟ್ ಸಿಸ್ಟಮ್ಸ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಕಂಪ್ಯೂಟರ್ ಟೀಚರ್ ಆಗಲಿಕ್ಕೆ ಇರ್ತಕ್ಕಂಥ ಟೀಚರ್ಸ್ ಕೂಡ ಏನು ಮಾಡಬೇಕಾಗುತ್ತೆ, ಅಭ್ಯರ್ಥಿಗಳು ಕೂಡ ಸ್ಟಡಿಯನ್ನು ಮಾಡಬೇಕಾಗುತ್ತೆ. ಸೊ ಸ್ನೇಹಿತರೆ, ಇದಿಷ್ಟು ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಏನಾಗಿತ್ತು, ಕ್ರೈಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಪೇಪರ್ 2ಗೆ ಏನೇನೆಲ್ಲ ಸಿಲೆಬಸ್ಸನ್ನು ಕವರ್ ಮಾಡಬೇಕಾಗಿರ್ತಕ್ಕಂಥ ಅಂಶಗಳು. ಅಂದರೆ ಯಾರೆಲ್ಲ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ, ಈ ಒಂದು ಸಬ್ಜೆಕ್ಟ್ಗಳಿಗೆ ಪೇಪರ್ 2ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅವರು ನೀಟಾಗಿ ನೋಟಿಫಿಕೇಷನನ್ನು ಓದ್ಕೊಂಡು ಅಪ್ಲೈ ಮಾಡಿ. ಅದೇ ರೀತಿಯಾಗಿ ಈ ಒಂದು ಸಿಲೆಬಸ್ಸನ್ನು ಇಟ್ಕೊಂಡು ನೀಟಾಗಿ ಸ್ಟಡಿ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಈ ಒಂದು ಕ್ರೈಸ್ಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಿಲೆಬಸ್ ಆಗಿತ್ತು ಇದಿಷ್ಟು. ಇಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಹಾಗೆ ಇನ್ನೊಂದಷ್ಟು ಅಪ್ಡೇಟೆಡ್ ಇನ್ಫಾರ್ಮೇಷನ್ಗೋಸ್ಕರ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಏನಾದರೂ ಅಭಿಪ್ರಾಯಗಳನ್ನು ತಿಳಿಸ್ಬೇಕಂದ್ರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.